ಹಾಯ್ ಎಲ್ಲರಿಗೂ ನಮಸ್ಕಾರ. ಚಾರ್ವಿ ಕನ್ನಡ ಲಾಗ್ಸ್ಗೆ ಸ್ವಾಗತ. ಇವತ್ತಿನ ದಿನ ಹೇಗಿತ್ತು ಅಂದರೆ, ಬೆಳಗ್ಗೆ ಎದ್ದ ತಕ್ಷಣ ಟೀ ಕುಡಿದು ಮರದಲ್ಲಿ ಹಣ್ಣು ಬಿಟ್ಟಿತ್ತು ಅಂತಂದ್ಬಿಟ್ಟು ಹಣ್ಣು ಕಿತ್ಕೊಂಬಂದು ಅಲ್ಲಿ ಇಟ್ಬಿಟ್ಟು ಒಳಗಡೆ ಹೋದೆ. ಇವತ್ತು ಧರ್ಮಸ್ಥಳ ಸಂಘ ಆಗಿರೋದ್ರಿಂದ ಸಂಘ ಎಲ್ಲ ಬರೆದು ಕೊಟ್ಟು ಅಮೌಂಟೆಲ್ಲ ಕೌಂಟ್ ಮಾಡಿ ಆಚೆ ಬಂದೆ. ಅಷ್ಟರಲ್ಲಿ ನನ್ನ ತಮ್ಮನ ಹೆಂಡ್ತಿ ಕಾಲೇಜಿಗೆ ಹೊರಟಿದ್ರು. ಅವ್ರಿಗೆ ಬಾಯ್ ಮಾಡಿಬಿಟ್ಟು ಮಕ್ಕಳಿಗೆಲ್ಲ ಹಣ್ಣು ಕಟ್ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ಒಳಗಡೆ ಬಂದೆ. ಹಣ್ಣೆಲ್ಲ ಕಟ್ ಮಾಡಿ ಪೀಸ್ ಮಾಡಿಬಿಟ್ಟು ಮಕ್ಕಳಿಗೆ ಬಾಕ್ಸಿಗೆ ಹಾಕೋಣ ಅಂತ ಅಂದ್ಬಿಟ್ಟು ಬಾಕ್ಸಿಗೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಮಕ್ಕಳು ಹಣ್ಣು ತಿನ್ನಲ್ಲ, ಈ ಥರ ಕಟ್ ಮಾಡಾಕಿದ್ರೆ ಹಣ್ಣು ತಿಂತಾರೆ ಅಂತ. ನೆಕ್ಸ್ಟ್ ನನ್ನ ಮಗಳಿಗೆ ತಲೆಗೆ ಎಣ್ಣೆ ಹಾಕಿ ತಲೆ ಬತ್ತೆ. ಆಮೇಲೆ ಸಾಂಗ್ಸ್ ಬರ್ತಾಯಿತ್ತು. ಸ್ಕೂಲಿಗೆ ಬಿಡಕ್ಕೆ ಹೋಗ್ತಿದ್ದೀನಿ, ಬಾಯ್ ಬಾಯ್ ಮೇಡ ಬಾಯ್ ಮೇಡ ಬಾಯ್. ಅಲ್ಲಿಂದ ಹೊರಟೆ. ಅದು ನನ್ನ ಫ್ರೆಂಡ್ ಅಂಗಡಿ, ಅಲ್ಲೇ ದಿನ ವ್ಯಾನ್ ಬರೋದು. ಇವತ್ತು ಬೇಗ ವ್ಯಾನ್ ಬಂದುಬಿಟ್ಟಿತ್ತು. 9:20ಕ್ಕೆಲ್ಲ ಇವತ್ತು ವ್ಯಾನ್ ಬಂದುಬಿಟ್ಟಿತ್ತು. ಪಕ್ಕದ ಮನೆ ಮಕ್ಕಳು ಬಂದಿರಲಿಲ್ಲ, ಹಾಗಾಗಿ 5 ನಿಮಿಷ ಇರಿ ಅಂತ ಹೇಳ್ತಿದ್ದೆ. ಅಷ್ಟರಲ್ಲಿ ನನ್ನ ಮಗ ಸ್ಕೂಲಿಗೆ ರೆಡಿಯಾಗಿದ್ದ. ದಿನ ಅಳ್ತಿರ್ಲಿಲ್ಲ, ಇವತ್ತು ಅವ್ರ ಅತ್ತೆ ಬರ್ತಿಲ್ಲ ಅಂತ ಅಂದ್ಬಿಟ್ಟು ಅಳ್ತಾನೆ ಹೋಗ್ತಿದ್ದಾನೆ. ಫೋನ್ ಮಾಡಿಕೊಡು ಅಂತ ಅದಕ್ಕೆ ಫೋನ್ ಮಾಡಿಕೊಟ್ಟು ಸ್ಕೂಲ್ ಹತ್ರ ಬಂದ್ವಿ. ಹೇಳ್ತಾನೆ ಇದ್ದಾನೆ, ಅತ್ತೆ ಬೇಕು ಅಂತ ಅಂದ್ಬಿಟ್ಟು ಬರ್ತಿದ್ದಾನೆ ಅಂತ ನೋಡ್ತಿದ್ದಾನೆ. ಆಮೇಲೆ ಸ್ಕೂಲ್ ಹತ್ರ ಬಂದು ವಾಟರ್ ಬಾಟ್ಲ್ ಇಟ್ಬಿಟ್ಟು ಅಷ್ಟರಲ್ಲಾಲೆ ಪ್ರೇಯರ್ ಆಗ್ತಾಯಿತ್ತು. ಅವನ್ನ ಪ್ರೇಯರ್ ಅಲ್ಲಿಗೆ ನಿಲ್ಲಿಸ್ಬಿಟ್ಟು ನಾನು ಅಲ್ಲಿಂದ ಹೊರಟೆ. ಅಲ್ಲಿಂದ ಡೈರೆಕ್ಟ್ ನಮ್ಮ ಮನೆ ಹತ್ರ ಬಂದೆ. ಅಮ್ಮ ಮನೆ ಹತ್ರ ಹೋಗಲಿಲ್ಲ. ಅಷ್ಟರಲ್ಲಿ ನಮ್ಮ ನಾಯಿ ಮನೆ ಹತ್ರನೇ ಇತ್ತು. ಒಳಗಡೆ ಹೋಗಿ ನನ್ನ ಮಗಳದ್ದು ಇವತ್ತು ಕಾಲು ಚೈನು ಕಟ್ಟಾಗಿತ್ತು. ಸೊ ಒಳಗಡೆ ಎತ್ತಿಟ್ಬಿಟ್ಟು ಹಿಂದುಗಡೆ ನಾಳೆ ರಾಯರ ಪೂಜೆಗೆ ಹೂವು ಬೇಕು ಅಂತ ನೋಡಿ ಮತ್ತೆ ಅಷ್ಟರಲ್ಲಿ ಫೋನ್ ಮಾಡಿದ್ರು, ಚಿಕನ್ ತಂದಿದ್ದೀನಿ ಬಾ ಮನೆಗೆ ಅಂತ. ಹೋಗೋಷ್ಟೊತ್ತಿಗೆ ನಮ್ಮ ಅದಕ್ಕೆ ಖಾರ ಎಲ್ಲ ರೆಡಿ ಮಾಡಿದರು, ಮಸಾಲೆ ಎಲ್ಲ ನೋಡಿ ಚೆಕ್ ಮಾಡಿ ಒಗ್ಗರಣೆಗೆ ಹಾಕೋಣ ಅಂತ ಅಂದ್ಬಿಟ್ಟು ಒಗ್ಗರಣೆಗೆ ಹಾಕ್ತೆ. ನಮ್ಮ ಮನೇಲಿ ವಾರದಲ್ಲಿ 3 ಸಲ ಇರಲೇಬೇಕು ನಾನ್ ವೆಜ್ಜು. ಜಾಸ್ತಿ ವೆಜ್ ತಿನ್ನಲ್ಲ ನಮ್ಮ ಮನೇಲೆಲ್ಲ, ನಾನ್ ವೆಜ್ಜನ್ನೇ. ಸಾಂಬಾರು ಫ್ರೈ ಮಾಡೋಣ ಅಂತಂದ್ಬಿಟ್ಟು ಒಂದು ಕಡೆ ಸಾಂಬಾರಿಟ್ಟು ಒಂದು ಕಡೆ ಫ್ರೈಗಿಟ್ಟು ಮಾಡಿದೆ. ಒಂದು ಸ್ವಲ್ಪ ಊಟ ಎಲ್ಲ ಆಗಿ ಸ್ವಲ್ಪ ರೆಸ್ಟ್ ಮಾಡಿ ಸಾಯಂಕಾಲ ವಾಕಿಂಗ್ ಹೊರಟು ಸಂಜೆ ಹೋಗ್ಬೇಕಾದ್ರೆ ಇವತ್ತು ಸೂರ್ಯ ಮುಳುಗೋದು ಚೆನ್ನಾಗಿತ್ತು. ಅಲ್ಲೊಂದು ಕ್ಲಿಪ್ ತೊಗೊಂಡು ಅಲ್ಲಿಂದ ಮತ್ತೆ ರಿಟರ್ನ್ ಮನೆಗೆ ಬಂದ್ವಿ. ಮನೆ ಬರೋ ಟೈಮಲ್ಲಿ ನಮ್ಮ ಮನೆ ಹತ್ರ ತೋಟ ಇದೆ, ಅಲ್ಲಿ ಸಂಜೆ ಈವ್ನಿಂಗ್ಸ್ದು ಚೆನ್ನಾಗಿತ್ತು ವ್ಯೂಸು. ಹಾಗಾಗಿ ಅಲ್ಲಿ ತಗೊಂಡು ಮನೆ ಹತ್ರ ಮತ್ತೆ ಬರ್ತಾ ಇದ್ದೆ. ಬರೋ ಟೈಮಲ್ಲಿ ನಮ್ಮ ಅಣ್ಣನ ಮಗಳು ಏನಾದರೂ ಒಂದು ಕ್ಯಾತೆ ಮಾಡ್ತಾನೆ ಇರ್ತಾಳೆ, ಒಳಗಡೆ 1 ನಿಮಿಷ ಅಂತ ಇರಲ್ಲ. ಬಂದೆ, ಸಾಂಗ್ಸ್ ಹಾಕಿದ್ರು. ಸಾಂಗ್ಸ್ ನೋಡಿ ಒಂದು 5 ನಿಮಿಷ ರೆಸ್ಟ್ ಮಾಡಿ ಕಾಫಿ ಕುಡಿದು ಮತ್ತೆ ಅಷ್ಟರಲ್ಲಿ ನಮ್ಮ ಮನೇಲಿ ನಾಯಿ ಇದ್ದಾವೆ 3 ನಾಯಿಗಳಿಗೆ ಬಿಸ್ಕೆಟೆಲ್ಲ ಹಾಕ್ತಾಯಿದ್ರು. ಅಷ್ಟರಲ್ಲಿ ಇವಾಗ ಎಕ್ಸಾಮ್ ಟೈಮ್ ಅಲ್ವಾ, ಮಕ್ಕಳಿಗೆಲ್ಲ ಓದ್ಕೊಡೋಣ ಅಂತ ಅಂದ್ಬಿಟ್ಟು ಓದ್ಕೊತಾ ಇದ್ಲು ನನ್ನ ಮಗಳು. ಇವತ್ತಿನ ದಿನ ಹೇಗಾಗಿತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಥ್ಯಾಂಕ್ ಯು, ಧನ್ಯವಾದಗಳು.